ಸುಮಾರು 5% ಆಸ್ತಿಗಳೇನಿದೆ ಅದನ್ನು ಇವತ್ತು AWE ಅಂದರೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರು ಹೋಗಿ ಖುದ್ದಾಗಿ ಪರಿಶೀಲನೆ ಮಾಡಿ ಅದನ್ನು ವರದಿ ಕೊಡಬೇಕು ಅನ್ನೋಂಥದ್ದು. ಯಾಕೆಂದರೆ ಅಲ್ಲಿ ಏನಾದರೂ ಬೋಗಸ್ ಆದರೆ, ಕಳಪೆ ಆಗಿದ್ದರೆ, ಗುಣಮಟ್ಟದ ಇರದೇ ಇದ್ದರೆ ಅಂಥದ್ದನ್ನು ಸರಿಪಡಿಸುವಂಥದ್ದು ಅಥವಾ ಸಂಬಂಧಪಟ್ಟವರಿಗೆ ಹೊಣೆಗಾರಿಕೆಯನ್ನು ಮಾಡುವಂಥ ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆ ಇದೆ. 2% ಆಸ್ತಿಗಳೇನಿದೆ ಅದು ಕಾರ್ಯಪಾಲಕ ಇಂಜಿನಿಯರ್ ಅವರು ಖುದ್ದಾಗಿ ರ್ಯಾಂಡಮ್ ಆಗಿ ಹೋಗಿ ಖುದ್ದಾಗಿ ತಪಾಸಣೆ ಮಾಡಿ ಅದನ್ನು ದಾಖಲೀಕರಣ ಮಾಡಬೇಕು ಅನ್ನುವಂಥದ್ದು ಈ ಒಂದು ವ್ಯವಸ್ಥೆ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿದ್ದೇವೆ. ಹಿಂದೆ 2025-26ರಲ್ಲಿ ಬಜೆಟ್ನಲ್ಲಿ ಇದು ಘೋಷಣೆಯನ್ನು ಮಾಡಿದ್ದೇವೆ. ಹೀಗಾಗಿ ಮುಂಬರುವಂಥ ದಿನಮಾನಗಳಲ್ಲಿ ಸಾರ್ವಜನಿಕರಿಗೆ ಸಹಿತ ಇದಕ್ಕೆ ಆಕ್ಸೆಸ್ಸನ್ನು ಕೊಟ್ಟು ಎಲ್ಲಿ ಎಷ್ಟು ಕುಡಿಯ ನೀರಿನ ಯೋಜನೆ ಇರ್ಬೋದು, ಇತರೆ ಯೋಜನೆಗಳಿರ್ಬೋದು, ಎಷ್ಟು ಕಾಮಗಾರಿಗಳು ಮಾಡಿದ್ದೇವೆ, ಯಾವ ಹಂತದಲ್ಲಿದೆ ಮತ್ತು ಅದರ ಗುಣಮಟ್ಟ ಏನಿದೆ, ಅದರಿಂದ ಎಷ್ಟು ಪ್ರಯೋಜನ ಆಗ್ತಾಯಿದೆ, ಅದರ ಬಗ್ಗೆ ವಿವರವಾದಂಥ ಒಂದು ಅವರಿಗೆ ಮಾಹಿತಿ ಕೊಡುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಮ್ಮ ಇಲಾಖೆ ವತಿಯಿಂದ ನಾವು ಮಾಡಿದ್ದೇವೆ. ಇದರ ಉದ್ದೇಶ ಇಲಾಖೆಯಲ್ಲಿ ಪಾರದರ್ಶಕತೆ ತರುವಂಥದ್ದು, ಅದರ ಜೊತೆಯಲ್ಲಿ ಯಾವುದೇ ಕಾಮಗಾರಿ ಡುಪ್ಲಿಕೇಟ್ ಆಗಬಾರ್ದು ಅಂತೇಳಿ, ಮತ್ತು ಬೋಗಸ್ ಆಗಬಾರ್ದು ಅನ್ನುವಂಥದ್ದು, ಕಳಪೆ ಗುಣಮಟ್ಟದ ಆಗಬಾರ್ದು ಅನ್ನುವಂಥದ್ದು, ಈ ಎಲ್ಲ ಆಲೋಚನೆಯನ್ನು ಇಟ್ಕೊಂಡು ಪಾರದರ್ಶಕವಾಗಿ ಇದು ಪಬ್ಲಿಕ್ ಡೊಮೇನಲ್ಲೂ ಇರಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಕೆಸರಾಕ್ನವರು ನಮಗೆ ಸಹಕಾರ ಮಾಡಿದ್ದಾರೆ. ಇದನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ. ಏಯ್ಸ್ ಮತ್ತು ಜೈಸ್ ಏನಿದ್ದಾರೆ ಈಗಾಗಲೇ ಸುಮಾರು 40,000 ಆಸ್ತಿಗಳನ್ನು ಈಗಾಗಲೇ ಅವರು ಡಿಜಿಟಲೀಕರಣ ಮಾಡಿದ್ದಾರೆ. ಮತ್ತು ಇನ್ನು ಮುಂದೆ ಬಾಕಿ ಇರುವಂಥ 3 ಲಕ್ಷ ಆಸ್ತಿಗಳಿದೆ. ಈ 3 ಲಕ್ಷ ಆಸ್ತಿಗಳು ಡಿಜಿಟಲೀಕರಣ ಮಾಡುವಂಥ ಒಂದು ಪ್ರೊಸೆಸ್ ಆರಂಭ ಆಗ್ತಾ ಇದೆ. ಮತ್ತು ಅದಕ್ಕೆ ಎಲ್ಲ ನಮ್ಮ ಅನೇಕ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ, ಮತ್ತು ಗ್ರಾಮೀಣ ಕುಡಿಯ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎಲ್ಲ ಅಧಿಕಾರಿಗಳು AWE ಜೈ ಎಲ್ಲರೂ ಇದಕ್ಕೆ ಸ್ಪಂದನೆ ಮಾಡಿ ಈ ಸೆಪ್ಟೆಂಬರ್ ತಿಂಗಳ ಒಳಗಾಗಿ ಇದರ ಸಂಪೂರ್ಣ 3 ಲಕ್ಷ ಕುಡಿಯ ನೀರಿಗೆ ಸಂಬಂಧಿಸಿದ ವಿವಿಧ ಸ್ವತ್ತುಗಳೇನಿದ್ದಾವೆ, ಈ ಸ್ವತ್ತು ಎಲ್ಲ ಕುಡಿಯ ಸ್ವತ್ತುಗಳನ್ನು ನಾವು ಇದಕ್ಕೆ ಜಿಯೋ ಟ್ಯಾಗಿಂಗ್ ಮಾಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ದತ್ತಾಂಶದ ದಾಖಲಾತಿ ಮಾಡುವ ಕಾರ್ಯ ಈ ಸೆಪ್ಟೆಂಬರ್ ಒಳಗಾಗಿ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಇದು ಪೂರ್ಣಗೊಂಡ ನಂತರ ನಾವು ಈ ಒಂದು ಇಲ್ಲೇ ಕೂತಲ್ಲೇ ನಾವು ಯಾವ ಕಾಮಗಾರಿ ಎಲ್ಲಿ ಎಷ್ಟು ಆಗಿದೆ ಅದರ ಬಗ್ಗೆ ಅವೆಲ್ಲ ಮಾಹಿತಿಯನ್ನು ನಮ್ಮ ಇಲಾಖೆ ಅಧಿಕಾರಿಗಳು ಪಡೆದುಕೊಂಡು ಕುಡಿಯೋ ನೀರಿನ ಸಮಸ್ಯೆ ಆಗದ ರೀತಿಯಲ್ಲಿ, ನೀರು ಅಂದರೆ ಜೀವಜಲ, ಪ್ರತಿಯೊಬ್ಬರಿಗೂ ಪ್ರಥಮ ಆದ್ಯತೆಯಲ್ಲಿ ಬೇಕಾಗಿರುವಂಥದ್ದು ನೀರು. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಕನಿಷ್ಠ ಪ್ರತಿಯೊಬ್ಬರಿಗೆ 55 ಲೀಟರ್ ಪರ್ ಡೇ ನೀರು ಒದಗಿಸುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದನ್ನು ಪಾರದರ್ಶಕವಾಗಿ ಮತ್ತು ಸುಸ್ಥಿರವಾಗಿ ಸಮರ್ಪಕವಾಗಿ ಶುದ್ಧ ಕುಡಿಯುವ ನೀರು ಎಲ್ಲ ಸಾರ್ವಜನಿಕರಿಗೆ ಒದಗಿಸುವಂಥ ಒಂದು ಕೆಲಸ ನಮ್ಮ ಇಲಾಖೆ ಉತ್ತಮ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ GIS ಆಧಾರಿತ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಲೋಕಾರ್ಪಣೆ ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ಮಾಧ್ಯಮದವರು ಸಹಿತ ಉತ್ತಮವಾಗಿ ಪ್ರಚಾರ ಕೊಟ್ಟು ಇದರ ಸದುಪಯೋಗ ಆಗಲಿ ಅನ್ನುವಂಥ ಒಂದು ಮಾತನ್ನು ನಾನು ಮಾಧ್ಯಮಗೋಷ್ಠಿ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಈ GIS ಆಧಾರಿತ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಲೋಕಾರ್ಪಣೆ ಮಾಡ್ತೇನೆ. ಅದಾದಮೇಲೆ ನೀವೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.